नमस्ते, मेरा नाम सलीमा बेगम। ओके, मम्मा का नाम क्या है? सलीमा। कितने दिन से आई मामा सराके को आप? मैं ये 6 महीने आई। ओके, ಎಷ್ಟು ತಿಂಗಳು ಬಂದಿದ್ರಮ್ಮ? 4 ತಿಂಗಳು ರೆಗ್ಯುಲರ್ ಆಗಿ ಬಂದಿದ್ದಾರೆ। ಅಮ್ಮ क्या क्या प्रॉब्लम था आपको सराके आने के पहले? में वजन 80.2 किलो था और मेरे को थायराइड आया था और बीपी थी। तो अब बीपी भी कम हुई, थायराइड पूरा गया और वजन 70 किलो आया। ಕೊಪ್ಪಳ ಬಗ್ಗೆ weight loss ಚೆನ್ನಾಗಿ ಆಗಿದೆ ಮತ್ತೆ ಥೈರಾಯ್ಡ್ ಕಂಪಲ್ಸರಿ ಕ್ಲಿಯರ್ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಸೊ ಈ weight loss ಕೂಡ ಮತ್ತೆ ಬಿಪಿ ಮೂರು ಸಮಸ್ಯೆಗೆ ಬೆಸ್ಟ್ ಆಗಿ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಇವ್ರಿಗೆ ಅಮ್ಮ ಕೇಳೋಣ, ಸರಾಕೆರಿಗೆ ಬರೋಕ್ಕಿಂತ ಮೊದಲು ಎಷ್ಟು ಟೈಮ್ ಬಂದಿದ್ರು, ಯಾವ ಟೈಮಲ್ಲಿ ಬಂದಿದ್ರು, ಹಾಗೆ ಮನೆಗೆ ಎಷ್ಟು ಟೈಮ್ ಬಂದು ಥೆರಪಿ ತಗೊಂಡಿದ್ರು ಅಂತ कई को घर को मैट लिए से फिर हुआ करे तो फिर घर में भी सबको आते बोल को मैं घर में कितने टाइम यूज करिए आप? एक टाइम करता हूं। एक टाइम खर्चे से करिए। अब थायराइड हो जाके हॉस्पिटल को चेक करिए क्या? क्या बोले डॉक्टर? नहीं पूरा गया बोले। नहीं करी ಸರ್ ಟ್ಯಾಬ್ಲೆಟ್ ಬಂದು ಏನಾಗ್ತದೆ ಎಂಜಿ ಕಡಿಮೆ ಮಾಡಿದ್ರೆ ಅಂತ ಹೇಳ್ತಿದ್ರೆ, ಬಟ್ ಏನಾಗ್ತದೆ ಟೋಟಲಿ ನಾರ್ಮಲ್ ಬಂದು ಥೈರಾಯ್ಡ್ ಆಗಿದೆ ಅಂತ ಹೇಳ್ತಿದ್ರೆ, ಹಾಗೆ weight loss ಕೂಡ ಆಗಿದೆ, ಬಿಪಿ ಕೂಡ ಕಂಟ್ರೋಲ್ ಬಂದಿದೆ, ಮನೆಯಲ್ಲಿ 1 ಅವರ್ ಥೆರಪಿನ ರೆಗ್ಯುಲರ್ ಆಗಿ ಥೆರಪಿ ತಗೊಳ್ತಿದ್ದೀನಿ, ಬಿಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. अम्मा आपको इधर आके आधा घंटा लेते घर में 1 घंटा दे रही, कैसा लग रहा है आपको? अब आराम दिख रहे हैं कि अब कुछ भी तकलीफ नहीं है मेरे को। अब काम कर रहा हूँ। हाँ, काम नहीं करती थी, झाड़ू मारने आता था, झुकने नहीं आता था, घस घस चलने नहीं आता था, कोजा नहीं उड़ते थे, ये हाथा ऊपर नहीं उड़ते थे, गर्दन झुकाने नहीं आता था, इतनी तकलीफ थी, सर में दुखता था, आँखें दर्द होते थे, इतनी तकलीफ थी। अब कहीं भी तकलीफ नहीं है अल्लाह के वजह से। ಅಮ್ಮ ಹೇಳ್ತಾರೆ ಕೈ ಮ್ಯಾಲೆ ಬರ್ತಾರೆ, ನನಗೆ ಹುಡುಗ ಕೂಡ ಬರ್ತಾ ಇರಲಿಲ್ಲ, ಈಗ ಸರಾಕೆರೆ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಹುಡುಕ್ತಾ ಇದ್ದೀನಿ, ಕಣ್ಣು ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇದೆ, ನನಗೆ ಥೆರಪಿ ತಗೊಂಡ್ಮೇಲೆ ನಾವು ಮುಂಚೆ ಮಂಚ್ ಕಾಣ್ತಿತ್ತು, ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಬೆಂಡ್ ಆಗಕ್ ಬರ್ತಾ ಇರಲಿಲ್ಲ, ಹೇಳಕ್ ಆಗ್ತಿದ್ದಿಲ್ಲ, ಸುಸ್ತಾಗಿರ್ತಿದೆ, ಈ ಥೆರಪಿ ತಗೊಂಡು ಏನಾಗುತ್ತೆ ನಾನು ಆಕ್ಟಿವ್ ಆಗಿದ್ದೀನಿ ಅಂತ ಹೇಳ್ತಿದ್ರೆ. ಅಮ್ಮ घर में लिए से पापा को क्या इम्प्रूवमेंट हुआ से? पापा को भी आराम हो गया, उनको शुगर था, कंट्रोल हुआ शुगर भी। क्या था शुगर पापा का? उनका 350 अभी 130 है। ನೋಡಿ ಮನೆಯಲ್ಲಿ ಟ್ರೀಟ್ಮೆಂಟ್ ತಗೋಬೇಕು, ಬೈಯರ್ ಸಪೋರ್ಟ್ ಕೆಲವರು ಹೇಳ್ತೀನೋ ಜಾಸ್ತಿ ಬಂದು ಮನೆಗೆ ಏನಾಗುತ್ತೆ ಅನ್ನೋವಾಗ ಟ್ರೀಟ್ಮೆಂಟ್ ಮಾಡಿ ಥೆರಪಿ ತಗೊಂಡಾಗ ಬೇಗ ಇಂಪ್ರೂವ್ಮೆಂಟ್ ಹೇಗೆ ಆಗುತ್ತೆ ಅಂತ ಅನ್ನೋವಾಗ 350 ಇರೋ ಶುಗರ್ ಬಂದು ಈಗ ಮನೆಗೆ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ 150 ವರೆಗೂ ಬಂದಿದೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಸೊ ಯಾಕೆ 1 ಅವರ್ ಥೆರಪಿ ಮತ್ತೆ ಹಾಫ್ ಅವರ್ ಥೆರಪಿದಲ್ಲಿ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅಂತ ಅನ್ನೋವಾಗ ಎಕ್ಸಾಂಪಲ್ ಅಮ್ಮ ಕೂಡ ಇದ್ದಾರೆ. ಸೊ ಅಪ್ಪಗೂ ಇಂಪ್ರೂವ್ಮೆಂಟ್ ಆಗಿದೆ, ಅಮ್ಮಗೂ ಇಂಪ್ರೂವ್ಮೆಂಟ್ ಆಗಿದೆ. सब लोगों की आप बोलना चाहती मम्मा? सब जने आना आराम होते और सब काम छोड़ना, अपनी तबीयत का ख्याल रखना। हाँ, तो तब आराम होते। सुबह उठना, एक्सरसाइज करना और वॉकिंग करना, थेरेपी करना, खाना टाइम को खाना, तो आराम हो जाते। चिकने चीज़ा, खट्टे चीज़ा, ये सब परहेज करना, अपना जान का ख्याल रखेंगे तो अपने को आराम हो जाते। उन्हें बोलती हैं हमें कहते हैं तो नहीं आराम होता। ಅಮ್ಮಗೆ ಬಂದು ಏನಾಗುತ್ತೆ ಚಾಟ್ ಕೂಡ ಕೊಟ್ಟಿದೆ, ನಿಮ್ಗೆ ಹೇಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಲ್ಲ, ಅಮ್ಮ ಕೂಡ ಅದೇ ತರ ಎಕ್ಸ್ಪ್ಲೇನ್ ಮಾಡಿದೆ, ಅವರು ಕೂಡ ಏನಾಗುತ್ತೆ ಹೇಳಿ ತರ ಫಾಲೋ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಫುಡ್ ತಗೋಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗಿದೆ. ಥೆರಪಿ ಯಾವ ಟೈಮಲ್ಲಿ ಮಾರ್ನಿಂಗ್ ಥೆರಪಿ ತಗೋಬೇಕು, ಮತ್ತೆ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಔಟ್ ಟೈಮ್ ಊಟ ಮಾಡಬೇಕು. ಇವಾಗ ಟೈಮ್ ಬಗ್ಗೆ ನಿಮ್ಗೆ ಹೇಳಿದೆ, ಊಟ ಬಗ್ಗೆ. ಸೊ ಅಮ್ಮ ಅದೆಲ್ಲ ಫಾಲೋ ಮಾಡ್ತಿದ್ರೆ, ಸರಾಕೆರೆ ಬರುವಾಗ ಕೂಡ ಫಾಲೋ ಮಾಡಿದ್ರೆ, ಇವಾಗ ಮನೇಲಿ ಮ್ಯಾಟ್ ತಗೊಂಡ್ಮೇಲೆ ಕಂಟಿನ್ಯೂ ಯೂಸ್ ಮಾಡ್ತಿದ್ರೆ ಇವರಿಗೂ ಬೆಸ್ಟ್ ಆಗಿ ರಿಸಲ್ಟ್ ಇದೆ, ಅಪ್ಪಗೂ ಬೆಸ್ಟ್ ಆಗಿ ರಿಸಲ್ಟ್ ಇದೆ. ಅಮ್ಮಗೆ ಬಿಪಿ ಕಡಿಮೆ ಆಗಿದೆ, ಥೈರಾಯ್ಡ್ ಕಡಿಮೆ ಆಗಿದೆ, ವೇಟ್ ಕೂಡ ಲಾಸ್ ಆಗಿದೆ, ಅಪ್ಪಗೆ ಶುಗರ್ ಕೂಡ ಕಡಿಮೆ ಆಗಿದೆ. ಇವ್ರ ಫ್ಯಾಮಿಲಿ ಬಂದು ಹೆಲ್ದಿ ಹ್ಯಾಪಿ ಹೆಲ್ದಿ ಇದ್ದಾರೆ. ಓಕೆನಾ? ಅಮ್ಮ ಹೇಳ್ತಾ ಇರೋದು ಬಂದು ಫಸ್ಟ್ ಹೆಲ್ತಿ ಚೆನ್ನಾಗಿರ್ಬೇಕು, ಅವಾಗ ನಮ್ಗೆ ಎಲ್ಲಾ ಕೆಲಸ ಮಾಡಕ್ಕಾಗುತ್ತೆ, ನಾವೇ ಚೆನ್ನಾಗಿಲ್ಲ ಅಂದ್ರೆ ಯಾವ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಅಮ್ಮ.